ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಹೊಸಪೇಟೆ ಇದರಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆದ್ಮೇಲೆ ಒಟ್ಟು ಹುದ್ದೆಗಳ ಸಂಖ್ಯೆ 82 ಇರುತ್ತೆ. ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ಸಂಖ್ಯೆ 22 ಇರುತ್ತೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿಯಲ್ಲಿ 18 ಹುದ್ದೆಗಳಿರುತ್ತೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಂದರೆ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಇಷ್ಟು ಜಿಲ್ಲೆಗಳಿಗೆ FDಯಲ್ಲಿ 18 ಹುದ್ದೆಗಳಿರುತ್ತೆ. ಇಲ್ಲಿ ವಿಭಾಗ ಮಾಡಿರಲಾಗಿದೆ. ಸಾಮಾನ್ಯ ವರ್ಗದವರಿಗೆ 9 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 2 ಹುದ್ದೆಗಳು, ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆಗಳು, ಪ್ರವರ್ಗ 1 ಹುದ್ದೆಗಳು, ಪ್ರವರ್ಗ 2Aಗೆ 2 ಹುದ್ದೆಗಳು, ಪ್ರವರ್ಗ 2Bಗೆ 1 ಹುದ್ದೆಗಳು, ಪ್ರವರ್ಗ 3Bಗೆ 1 ಹುದ್ದೆಗಳು, ಪ್ರವರ್ಗ 3Bಗೆ 1 ಹುದ್ದೆಗಳು. ಹೀಗೆ ಒಟ್ಟು 18 ಹುದ್ದೆಗಳಿಗೆ FDಯಲ್ಲಿ ಅವಕಾಶ ಕಲ್ಪಿಸಿಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿಯಲ್ಲಿ FDಯಲ್ಲಿ 4 ಹುದ್ದೆಗಳಿಗೆ ಖಾಲಿ ಇರುತ್ತೆ. ಸಾಮಾನ್ಯ ವರ್ಗದವರಿಗೆ 2 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1, ಒಟ್ಟು 4 ಹುದ್ದೆಗಳು ಖಾಲಿ ಇರುತ್ತೆ. ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDA ಹುದ್ದೆಗಳ ಸಂಖ್ಯೆ 28 ಹುದ್ದೆಗಳಿರುತ್ತೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿಯಲ್ಲಿ 22 ಹುದ್ದೆಗಳು ಖಾಲಿ ಇರುತ್ತೆ. ನೋಡಿ, ಇಲ್ಲಿರುವಂತಹ ಪಟ್ಟಿಯಲ್ಲಿ ಸಾಮಾನ್ಯ ವರ್ಗದ ಸಂಬಂಧಪಟ್ಟಂಗೆ 11 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 3, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1ಗೆ 1, ಪ್ರವರ್ಗ 2Aಗೆ 3 ಹುದ್ದೆಗಳು, ಪ್ರವರ್ಗ 2Bಗೆ 1 ಹುದ್ದೆಗಳು, ಪ್ರವರ್ಗ 3Aಗೆ 1 ಹುದ್ದೆಗಳು, ಪ್ರವರ್ಗ 3Bಗೆ 1 ಹುದ್ದೆಗಳು. ಹೀಗೆ ಒಟ್ಟು 22 ಹುದ್ದೆಗಳು ಖಾಲಿ ಇರುತ್ತೆ. ಇದು ಮಹಿಳಾ ಅಭ್ಯರ್ಥಿಗಳಿಗೆ ಹೇಗಿದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಹೇಗಿದೆ, ಎಲ್ಲ ಫುಲ್ಲು ಈ ಒಂದು ಪಟ್ಟಿಯಲ್ಲಿ ನೋಡ್ಬೋದು ನೀವು. ಅದೇ ರೀತಿ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ನೇಮಕಾತಿಯಲ್ಲಿ SDಯಲ್ಲಿ 6 ಹುದ್ದೆಗಳು ಖಾಲಿದೆ. ಸಾಮಾನ್ಯ ವರ್ಗದವರಿಗೆ 3, ಪ್ರವರ್ಗ 2Aಗೆ 1 ಹುದ್ದೆಗಳು, ಮತ್ತು 3A ವರ್ಗದವರಿಗೆ 1 ಹುದ್ದೆಗಳು, ಪ್ರವರ್ಗ 3Bಗೆ 1 ಹುದ್ದೆ, ಒಟ್ಟು 6 ಹುದ್ದೆಗಳಿವೆ. ಹೀಗೆ SDಯಲ್ಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಆಗಿರುತ್ತೆ. ಒಟ್ಟು ಹುದ್ದೆಗಳು SDಯಲ್ಲಿ ಎಷ್ಟಿದೆ ಅಂದರೆ 28 ಹುದ್ದೆಗಳಿರುತ್ತೆ. ನೆಕ್ಸ್ಟ್ ವಾಹನ ಚಾಲಕರಲ್ಲಿ 1 ಹುದ್ದೆ ಖಾಲಿ ಇದೆ. ಆ ಒಂದು ಹುದ್ದೆ ಯಾವುದಂದರೆ ಬರೀ ಕಲ್ಯಾಣ ಕರ್ನಾಟಕದವ್ರಿಗೆ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಆದಮೇಲೆ ಅದು ಸಾಮಾನ್ಯ ವರ್ಗದವ್ರು ಮಾತ್ರ ಅಪ್ಲೈ ಮಾಡೋದಾಗಿರುತ್ತೆ. ಅದು ಒಂದೇ ಒಂದು ಹುದ್ದೆ ಇದೆ. ಕಿರಿಯ ಸೇವಕರು ಹುದ್ದೆಗಳ ಸಂಖ್ಯೆ 31 ಹುದ್ದೆಗಳಿರುತ್ತೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಮೀಸಲಾತಿಗೆ ಸಂಬಂಧಪಟ್ಟಂಗೆ 26 ಹುದ್ದೆಗಳು ಖಾಲಿ ಇದೆ. ಸಾಮಾನ್ಯ ವರ್ಗದವರಿಗೆ 13 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 4 ಹುದ್ದೆಗಳು, ಪರಿಶಿಷ್ಟ ಪಂಗಡಕ್ಕೆ 1, ಪ್ರವರ್ಗ 1ಗೆ 1 ಹುದ್ದೆಗಳು, ಪ್ರವರ್ಗ 2Aಗೆ 4 ಹುದ್ದೆಗಳು, ಪ್ರವರ್ಗ 2Bಗೆ 1 ಹುದ್ದೆಗಳು, ಪ್ರವರ್ಗ 3Aಗೆ 1 ಹುದ್ದೆಗಳು, ಪ್ರವರ್ಗ 3Bಗೆ 1 ಹುದ್ದೆಗಳು, ಒಟ್ಟು 26 ಹುದ್ದೆಗಳಿವೆ. ಇದರಲ್ಲಿ ಸಾಮಾನ್ಯ ವರ್ಗದವರಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕರಿಗೆ ಎಲ್ಲರಿಗೂ ಈ ಒಂದು ಪಟ್ಟಿಯಲ್ಲಿ ತಿಳಿಸಲಾಗಿದೆ. ಇದನ್ನು ಪಟ್ಟಿಯಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ನೇಮಕಾತಿಯಲ್ಲಿ ಖಾಲಿ ಹುದ್ದೆಗಳ ಸಂಖ್ಯೆ ಕಿರಿಯ ಸೇವಕರಿಗೆ 5 ಹುದ್ದೆಗಳು ಖಾಲಿ ಇದೆ. ಸಾಮಾನ್ಯ ವರ್ಗದವರಿಗೆ 3 ಹುದ್ದೆಗಳು, ಪರಿಶಿಷ್ಟ ಜಾತಿಗೆ 1, ನೆಕ್ಸ್ಟು ಪ್ರವರ್ಗ 2Bಗೆ 1 ಹುದ್ದೆ ಖಾಲಿ ಇದೆ. ಆದ್ದರಿಂದ ಇಷ್ಟು ಹುದ್ದೆಗಳು ಖಾಲಿ ಇದೆ. ಆದಮೇಲೆ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಆದಮೇಲೆ ಅಂತ ಹೇಳ್ತೇನೆ. ಮೇಲಿನ ಎಲ್ಲ ಹುದ್ದೆಗಳಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕು ಅಂತಂದರೆ, ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಯಾವುದೇ ಡಿಗ್ರಿ ಪದವಿಯಲ್ಲಿ ಪಡೆದಿರಬೇಕಾಗಿರುತ್ತೆ. ಅಂದರೆ ಇನ್ನೂ ಡಿಗ್ರಿ ಪಡೆದಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಕನ್ನಡವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಮತ್ತು ಕಂಪ್ಯೂಟರ್ ನಿರ್ವಹಣೆ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಹೊಂದಿರತಕ್ಕದ್ದಾಗಿರುತ್ತೆ. ದ್ವಿತೀಯ ದರ್ಜೆ ಸಹಾಯಕರಿಗೆ ದ್ವಿತೀಯ PUCಯನ್ನು ಪಾಸ್ ಆಗಿರಬೇಕಾಗಿರುತ್ತೆ. ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ ಮತ್ತು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡಬೇಕು ಮತ್ತು ಕನ್ನಡವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತೆ. ಕಂಪ್ಯೂಟರ್ ನಿರ್ವಹಣೆ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಹೊಂದಿರತಕ್ಕದ್ದಾಗಿರುತ್ತೆ. ವಾಹನ ಚಾಲಕರು ಹುದ್ದೆಗಳಿಗೆ SLCಯಲ್ಲಿ ಪಾಸ್ ಆಗಿರಬೇಕಾಗಿರುತ್ತೆ ಮತ್ತು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕಾಗಿರುತ್ತೆ ಮತ್ತು ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗಿರುತ್ತೆ ವಾಹನ ಚಾಲಕರಿಗೆ. ಕಿರಿಯ ಸೇವಕರಿಗೆ ಏನು ಕ್ವಾಲಿಫಿಕೇಷನ್ ಅಂದರೆ ಏನು ವಿದ್ಯಾರ್ಹತೆ ಅಂತಂದರೆ SLCಯಲ್ಲಿ ಪಾಸ್ ಆಗಿರಬೇಕಾಗಿರುತ್ತೆ. SLC ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕಾಗಿರುತ್ತೆ. ಇಷ್ಟು ಏನು ಕ್ವಾಲಿಫಿಕೇಷನ್ ಓದಿರಬೇಕಾಗಿ ಅಂತ ಅದ್ರ ಬಗ್ಗೆ ಮಾಹಿತಿ ಆಗಿರುತ್ತೆ. ಮಿತಿ ಹೇಗೆ ಅಂತಂದರೆ, ಈ ಒಂದು ಹುದ್ದೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿ ಮೀರಿರಬಾರ್ದು. ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕಾಗಿರುತ್ತೆ. ಇತರ ಹಿಂದುಳಿದ ವರ್ಗಕ್ಕೆ ಸೇರುವ ಅಭ್ಯರ್ಥಿಗಳು 38 ವರ್ಷ ವಯೋಮಿತಿಯನ್ನು ಮೀರಿರಬಾರದು. ಹಿಂದುಳಿದ ವರ್ಗ ಅಂದರೆ 2A, 2B, 3A, 3B ವರ್ಗದವರು. ಇತರೆ ಅಭ್ಯರ್ಥಿಗಳು 35 ವರ್ಷ ವಯೋಮಿತಿ ಮೀರಿರಬಾರದು. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಕನಿಷ್ಠ ವಯಸ್ಸು 18 ವರ್ಷ ಆಗಿರಬೇಕಾಗಿರುತ್ತೆ. ಮತ್ತು ಅರ್ಜಿ ಶುಲ್ಕ ಹೇಗೆ ಅಂತಂದರೆ, ಸಾಮಾನ್ಯ ಮತ್ತು ಇತರೆ ಪ್ರವರ್ಗ 1, 2A, 2B, 3A, 3B ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 1,000 ರೂಪಾಯಿ ಆಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ವಿಕಲಚೇತನ ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆಗಿರುತ್ತೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತಂದರೆ 6/5/2026 ಆಗಿರುತ್ತೆ. ಆದ್ದರಿಂದ ಆದಮೇಲೆ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಮ್ಮದೇ ಆದಂತಹ ವಾಟ್ಸಪ್ ನಂಬರ್ 8722223972 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಮುಖಾಂತರ ನೀವು ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ನಾವು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿಕೊಡ್ತೀವಿ.
ಮತ್ತು ಇದರ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳ್ತೇವೆ. ಧನ್ಯವಾದಗಳು ಮೇಲೆ.